ನೀಟ್ ಮರುಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಇದರ ಹಿಂದೆ ಇದ್ದಾರೆ, ಈ ಕೆಲಸವನ್ನ ಮಾಡಿದ್ದಾರೆ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರುಪರೀಕ್ಷೆ ಮಾಡೋದಾಗಿ NTA ಹೇಳಿದೆ. ಮರುಪರೀಕ್ಷೆ ತಕ್ಷಣವೇ ಆಗಲಿ, ಎಲ್ಲರೂ ಸಹಕರಿಸಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹೇಳಿಕೆಯನ್ನ ನೀಡಿದ್ದಾರೆ. ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ವಜಾ ಮಾಡಿ ಮರುಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಧಾರ. ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ ವಿದ್ಯಾರ್ಥಿಗಳಿಗೆ ಅನನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಿದೆ. ಆದರೂ ಈ ಪರೀಕ್ಷೆಯ ಇಂಟಿಗ್ರಿಟಿ ಅಥವಾ ಇದರ ಮೆರಿಟನ್ನು ಕಾಪಾಡಲಿಕ್ಕೆ, ಮೆರಿಟ್ ಸ್ಟೂಡೆಂಟ್ಗೆ ಅನ್ಯಾಯ ಆಗದ ರೀತಿಯಲ್ಲಿ ಈ ಪರೀಕ್ಷೆ ನಡೀಬೇಕು ಅನ್ನೋಂಥ ಮೂಲ ಉದ್ದೇಶದಲ್ಲಿ ಮರುಪರೀಕ್ಷೆ ಆಗ್ತಿರೋಂಥದ್ದಿದೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಈ ಎಕ್ಸಾಮ್ಗೆ ತಕ್ಷಣ ಆಗಲಿ ಅಂತ. ಈಗಾಗಲೇ ನೀಟ್ ಪರೀಕ್ಷೆನ ರದ್ದು ಮಾಡಲಾಗಿದೆ. ಮೇ 3ರಂದು ಎಕ್ಸಾಮ್ ನಡೆದಿತ್ತು. ಯಾಕೆ ಅಂತ ನಾವು ನೋಡ್ತಾ ಹೋದ್ರೆ ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಲಾಗಿತ್ತು. ಖಾಸಗಿ ಗ್ರೂಪ್ಗಳ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿ ಪರೀಕ್ಷೆಗೂ ಮೊದಲು ಈ ಪ್ರಶ್ನೆ ಪತ್ರಿಕೆ ಸಿಕ್ಕಿತ್ತು. ಅದು ಕೂಡ ಹಲವರಿಗೆ ಈ ಒಂದು ಲೀಕ್ ಆದಂತಹ ಪ್ರಶ್ನೆ ಪತ್ರಿಕೆ ಸಿಕ್ಕಿದ್ದು ವಿವಿಧ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಲಾಗಿತ್ತು. ರಾಜಸ್ಥಾನದಲ್ಲಿ ಪ್ರಮುಖವಾಗಿ ಅಲ್ಲಿ ಲೀಕ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ರಾಜಸ್ಥಾನ ಪೊಲೀಸರು ವಿಶೇಷ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಕೇರಳದಿಂದ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ಇದ್ದು ಕೇರಳದಲ್ಲಿದ್ದ ವಿದ್ಯಾರ್ಥಿಯಿಂದ ರವಾನೆ ಆಗಿದೆ. ರಾಜಸ್ಥಾನದಲ್ಲಿರುವಂತಹ ವಿದ್ಯಾರ್ಥಿಗೆ ಕೇರಳದಲ್ಲಿದ್ದ ವಿದ್ಯಾರ್ಥಿಯಿಂದ ಪ್ರಶ್ನೆ ಪತ್ರಿಕೆ ರವಾನೆ ಆಗಿರೋದು. ರಾಜಸ್ಥಾನ ಮೂಲದ MMBS ವಿದ್ಯಾರ್ಥಿ 300 ಪ್ರಶ್ನೆಗಳಿರುವ ಕ್ವಶನ್ ಬ್ಯಾಂಕ್ ಅಂತು. ಅಂದರೆ ಆ ಒಂದು ಕ್ವಶನ್ ಬ್ಯಾಂಕಲ್ಲಿ 180 ಪ್ರಶ್ನೆಗಳಲ್ಲಿ 150 ಪ್ರಶ್ನೆಗಳು ಕೂಡ ಸೇಮ್ ಟು ಸೇಮ್ ಅಂದರೆ ಮ್ಯಾಚ್ ಆಗ್ತಾ ಇದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದುವೇ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶ. ಮೂಲ ಪ್ರಶ್ನೆ ಪತ್ರಿಕೆಯ ಜೊತೆ ಹೋಲಿಕೆ ಮಾಡುವಂತಹ ಸಂದರ್ಭದಲ್ಲಿ ರಾಜಸ್ಥಾನ ಮೂಲದವನಿಂದ ಈ ಪ್ರಶ್ನೆ ಪತ್ರಿಕೆ ರವಾನೆಯಾಗಿದ್ದು ವಾಟ್ಸಪ್ ಗ್ರೂಪ್ ಮೂಲಕ ಈ ಪ್ರಶ್ನೆ ಪತ್ರಿಕೆ ರವಾನೆ ಆಗಿದೆ. ಆ ಒಂದು ಪ್ರಶ್ನೆ ಪತ್ರಿಕೆ PG ಮಾಲೀಕನೊಬ್ಬನಿಂದ ರವಾನೆ ಆಗಿದೆ. ರಾಜಸ್ಥಾನ PGಯಿಂದ ದೇಶದ ಎಲ್ಲ ಕಡೆಗೆ ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಕ್ವಶನ್ ಪೇಪರ್ ಅನ್ನ ರವಾನೆ ಮಾಡಲಾಗಿದೆ. ಪರೀಕ್ಷೆಯ ನಂತರ ಅದೇ PG ಮಾಲೀಕ ದೂರನ್ನ ಕೊಡ್ತಾನೆ. ಅದೇ PG ಮಾಲೀಕ ಹೇಳ್ತಾನೆ ತಾನೇ ಲೀಕ್ ಮಾಡಿ ತಾನೇ ದೂರನ್ನು ಕೂಡ ಕೊಡ್ತಾನೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಹೇಳಿ PG ಮಾಲೀಕ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಎಲ್ಲ ಕಡೆ ವೈರಲ್ ಆಗುತ್ತೆ. ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಆಗ NTA ಕೇಂದ್ರ ಇಲ್ಲಿ ಮಧ್ಯಪ್ರವೇಶ ಮಾಡಿ ತನಿಖಾ ಸಂಸ್ಥೆಗಳು ಅಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಹೇಳಿದಾಗ ಕೇಂದ್ರ ತನಿಖಾ ಸಂಸ್ಥೆಗಳು ಅಲ್ಲಿ ಏನು ಆಗಿದೆ ಅಂತ ಹೇಳಿ ತನಿಖೆ ಮಾಡಿದಾಗ ಈ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಹೌದು ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಇತರೆ ಸುದ್ದಿಯನ್ನ ನೋಡೋದಾದ್ರೆ ಅಂಜನಾದ್ರಿ ಬೆಟ್ಟದಲ್ಲಿ ಚಿನ್ನದ ಬಗ್ಗೆ ಅನುಮಾನ. ಆಂಜನೇಯನಿಗೆ ನೀಡಿದ ಆಭರಣದ ಅಸಲಿ ಅರ್ಥೇನು? ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮೇಲೆ ಇದೀಗ ಅನುಮಾನ ಇದೆ. ಆಂಜನೇಯನಿಗೆ ಕೊಟ್ಟಂತಹ ಆಭರಣದ ಅಸಲಿ ಅರ್ಥೇನು ಅನ್ನುವಂತಹ ಪ್ರಶ್ನೆ. ಅಂಜನಾದ್ರಿ ಬೆಟ್ಟದಲ್ಲಿ ಚಿನ್ನದ ಬಗ್ಗೆ ಈಗ ಅನುಮಾನ. ರೆಡ್ಡಿ ಆಪ್ತ ಮಹೇಶ್ ರೆಡ್ಡಿ ಮೇಲೂ ಕೂಡ ಡೌಟ್. ದೇವರಿಗೆ ಕೊಟ್ಟಿದ್ದು ಅದು ಚಿನ್ನನ ಅಥವಾ ಕೇವಲ ಚಿನ್ನ ಲೇಪಿತಾನ? ಆಂಧ್ರ AMR ಕಂಪನಿಯಿಂದ ಚಿನ್ನಾಭರಣವನ್ನ ಖರೀದಿ ಮಾಡಿದ್ರು.
ಮೇ 8ರಂದು ಆಂಜನೇಯನಿಗೆ ಚಿನ್ನಾಭರಣವನ್ನ ನೀಡಲಾಗಿತ್ತು. ಸುಮಾರು 1.50 kg ಆಭರಣವನ್ನ ಕೊಟ್ಟಿದ್ರು ಗಾಲಿ ಜನಾರ್ದನ ರೆಡ್ಡಿ ಮೇ 8ನೇ ತಾರೀಕಿನಂದು. ಸುಮಾರು 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ನೀಡಲಾಗಿತ್ತು. ತೂಕ ಮಾಡಿದಾಗ ಕೇವಲ 278.8 ಗ್ರಾಂ ಬಂಗಾರ ಇತ್ತು. ಚಿನ್ನದಲ್ಲಿ ಬೇರೆ ಲೋಹ ಮಿಕ್ಸ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಚಿನ್ನದ ಬಗ್ಗೆನೇ ಈಗ ಇರುವಂತಹ ಅನುಮಾನ, ಇದು ಚಿನ್ನನಾ ಅಥವಾ ಚಿನ್ನ ಲೇಪಿತಾನ ಅನ್ನುವಂತಹ ಅನುಮಾನ ಕೂಡ ಇರುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇದೀಗ ಚಿನ್ನದಲ್ಲಿ ಬೇರೆ ಲೋಹ ಮಿಕ್ಸ್ ಆಗಿದೆ ಅನ್ನುವ ವಿಚಾರವನ್ನ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅಂಜನಾದ್ರಿ ದೇಗುಲಕ್ಕೆ ಕಾಣಿಕೆಯನ್ನ ಕೊಟ್ಟಿರುವಂತಹ ಈ ಚಿನ್ನದ ಬಗ್ಗೆನೇ ಈಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತ ಆಗಿದೆ. ಅಂಜನಾದ್ರಿ ಬೆಟ್ಟಕ್ಕೆ ಚಿನ್ನಾಭರಣವನ್ನ ದೇಣಿಗೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ AMR ಕಂಪನಿಯವರು ಬಿಲ್ಗಳನ್ನ ಕೊಟ್ಟಿದ್ದಾರೆ. ಬಿಲ್ಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದೇವೆ, ತಜ್ಞರಿಂದ ಪರಿಶೀಲನೆ ಮಾಡಿಸಲು ದಾನಿಗಳು ಹೇಳಿದ್ದಾರೆ, ಬೇರೆ ಎಕ್ಸ್ಪರ್ಟ್ ಬಳಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇರುವಂತಹ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇರುವಂತಹ ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಅದು ಚಿನ್ನನಾ ಅಲ್ವಾ ಅನ್ನೋದ್ರ ಬಗ್ಗೆ, ಜೊತೆಗೆ ಕಂಪನಿಯವರು ಏನಾದರೂ ಇದರಲ್ಲಿ ಮೋಸ ಮಾಡಿದಾರಾ ಅಥವಾ ಕಂಪನಿಯವರು ಇದರಲ್ಲಿ ಬೇರೆ ಲೋಹಗಳನ್ನು ಬಳಕೆ ಮಾಡಿದಾರಾ ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ದಾನಿಗಳು ಹೇಳಿದ್ದಾರೆ ಅನ್ನುವ ವಿಚಾರವನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ತಜ್ಞರಿಂದ ಪರಿಶೀಲನೆ ಮಾಡಿಸಿ ಅಂತ ದಾನಿಗಳು ಹೇಳಿದ್ದಾರೆ, ಬೇರೆ ಎಕ್ಸ್ಪರ್ಟ್ಗಳ ಬಳಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಗೋಲ್ಡ್ ಚೆಕ್ ಮಾಡಿಸಿದ್ರು, ಯಾಕಂದರೆ 2 ಟೈಪ್ ಬರ್ತದೆ ನಮ್ಮ ಟೆಂಪಲ್ಗಳಿಗೆ. ಒಂದು ಕೊಡಕ್ಕೆ ಬಂದಾಗ ವೆರಿಫೈ ಮಾಡ್ತಾರೆ, ಕೆಲವೊಂದೆಲ್ಲ ಇವನ್ ಹುಂಡಿಯಲ್ಲೂ ಹಾಕಿ ಹೋಗಿರ್ತಾರೆ. ಬಟ್ ಯಾವುದೇ ಇದ್ರೂ ಅದನ್ನು ಎಷ್ಟು ಪರಿಶುದ್ಧತೆ ಇದೆ, ಎಷ್ಟು ಗ್ರಾಮ್ ಇದೆ, ಅದರ ವ್ಯಾಲ್ಯೂಯೇಷನ್ ಏನು ಅಂತ ಮಾಡಿ ಒಂದು ಫಾರ್ಮ್ಯಾಟ್ ಮಾಡಿಕೊಂಡು ಎಂಟ್ರಿ ಮಾಡಿ. ಈಗ ಅಂಜನಾದ್ರಿ ನಿಮಗೆ ಇತ್ತೀಚೆಗೆ ತೊಗೊಂಡಿರುವಂಥದ್ದು ನಾವು. ಸೊ ಅವರು ಈ ದೇವರಿಗೇ ಅರ್ಪಿಸ್ತಾ ಇದ್ವಿ, ದೇವ್ರ ಮೇಲೆ ಇರಲಿ ಅಂತ ಹೇಳಿದ್ದಕ್ಕೆ ಇವರು ಒಂದು 2 ದಿವಸ ಬಿಟ್ಟು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದಾಗ ಈಗ ಒಂದು ನನಗೆ ಕೊಟ್ಟಿರೋ ರಿಪೋರ್ಟಲ್ಲಿ ಎಷ್ಟು 28.1 ಗ್ರಾಮ್ಸ್ ಅಂತ ಬಂದಿದೆ. ಅವ್ರನ್ನೂ ಕರೆದು ಹೇಳಿದಾಗ ಇಲ್ಲ ನಾವು ಮಿಕ್ಸ್ ಮಾಡಿದ್ದು ನಿಜ, ಬಟ್ ಎಷ್ಟೋ ಇದೆ ಅಂತ ಅವ್ರು ಹೇಳಿದ್ರಂತೆ. ಅದಕ್ಕೆ ಅವ್ರಿಗೆ ಏನದ ಇನ್ವಾಯ್ಸು ಮತ್ತು ಇ-ವೇ ಬಿಲ್ಲು ಅವೆಲ್ಲವನ್ನು ಕೊಡಬೇಕಿತ್ತು ಅವರು. ಅವತ್ತು ಕೇಳಿದ್ರೂ ಅವರು 2 ದಿವಸ ಟೈಮ್ ಕೊಡಿ ಅಂದರು, ನಿನ್ನೆ ಕೇಳಿದ್ರು 2 ದಿವಸ ಅಂತ. ಅದಕ್ಕೆ ಮಜರ್ ಮಾಡಿದ್ದಾರೆ. ಅಕಸ್ಮಾತ್ ಅದು ಅವ್ರೇನು ಕೊಡಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೇಕಾ ಏನೋ ನೋಡ್ತೀವಿ, ಇಲ್ಲ ಏನಿದೆಯೋ ರೆಕಾರ್ಡ್ ಮಾಡಿ ಟ್ರೆಜರಿಗಿಡಿ. ಈಗ ಸದ್ಯಕ್ಕೆ ನಮ್ಮವ್ರು ಯಾರೋ ಟೆಸ್ಟ್ ಮಾಡಿರೋ ಪ್ರಕಾರ 28.some ಗ್ರಾಮ್ ಬಂದಿದೆ. ವ್ಯಾಲ್ಯೂಯೇಷನ್ ತೊಗೊಂಡಿದ್ವಿ, ಅವ್ರು ಕೊಟ್ಟಿದ್ದಾರೆ, ಜ್ಯುವೆಲ್ಲರ್ಸ್ ಕೊಟ್ಟಿದ್ದಾರೆ, ಎರಡು ಸೇರಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಸೊ ಈಗ ಇವರು ಟ್ರೆಜರಿಗೆ ಇಡಬೇಕಾಗಿರೋದ್ರಿಂದ ಆ್ಯಕ್ಚುಲಿ ಇವರು ರೆಕಾರ್ಡ್ ಮಾಡ್ಬೇಕು, ಅಕೌಂಟ್ ಮಾಡಬೇಕಾಗ್ತದೆ ಎಷ್ಟು ಬಂತು ಏನು ಬಂತು ಅಂತ.